ಅತ್ತೆ 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 ಏನೇ ಅತ್ತೆ ಮಾವ ಮಾವ ಬರ್ತಾವ್ರೆ. ಮಾವನ್ನ ಕರ್ಕೊಂಡ್ಬಿಟ್ಟು ಬರ್ತಾ ಇದೀನಿ. ಏನು ಹೇಳ್ತಿದ್ದೀನಿ ನೀನು? ನಿಜ ಹೇಳ್ತಿದ್ದೀಗ? ಏ ಸುಮ್ನೆ ತಮಾಷೆ ಮಾಡಕ್ ಬರ್ಬೇಡ ನೀನು. ನಂಗೆ ತಮಾಷೆ ಗಿಮಾಸೆ ಎಲ್ಲ ನನಗೆ ಇಷ್ಟ ಆಗಕ್ಕಿಲ್ಲ ನೋಡು. ಸುಮ್ಮನೆ ತಮಾಷೆ ಮಾಡ್ಬೇಡ. ನಿಜವಾಗೂ ಬರ್ತಾವನ ನಿಮ್ಮ ಮಾವ? ನಾನು ಯಾಕೆ ಸುಳ್ಳು ಹೇಳಿ ಸರ್ನ ತಗೊಬಿಟ್ಟು ಬಂದು ಚಾಪ್ಯಾಸಿ ಬುತ್ತಾರೆ ಹಿಂದೆ ನೀವು ಬುತ್ತಾರೆ ನೋಡಿ. ಮೀನು ಸಾರು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಅದೇ ತಂದಿದ್ವಲ್ಲ ಹೋಟ್ಲಾಗೆ ಅದೇ ಸಾರನೇ ತಂದ್ಬಿಟ್ಟು ಬಡಿಸಿ ಮಾವಂಗೆ ತೃಪ್ತಿಯಾಗೋಗ್ಬಿಡ್ಬೇಕು. ಏನೇನೋ ಮಾಡಿ ಕಷ್ಟಪಟ್ಟು ಅದು ಇದು ಅಂತ ಸರಿಯಾಗಿ ಆ ಅಮ್ಮನ ಮೇಲೆಲ್ಲ ಸರಿಯಾಗಿ ಫಿಟ್ಟಿಂಗ್ ಇಟ್ಬಿಟ್ಟು ನಾನಂತೂ ಸರಿಯಾಗಿ ಮಾಡ್ತಾ ಇವನಿ ನೋಡಿ. ಈಗ ನಾನು ಹೇಳ್ದಷ್ಟು ಮಾಡಿ ಸಾಕು. ನೀವು ಹೋಗ್ಬಿಟ್ಟು ಚಾಪೆ ತಂದು ಹಾಸ್ಬಿಟ್ಟು ಮಾವನ ಸಿನ ಈಸಕ್ಕೆ ಸಣ್ಣದಾಗಿ ನೋಡ್ಕೊಳ್ಳಿ. ಹ್ಞೂ ಸರಿ ಆಯಿತು. ಎಲ್ಲಿ ಮಾವಯ್ಯ ಇನ್ನೂ ಬರಲಿಲ್ವಲ್ಲ? ಸೊಸೆ ಚಾಪೆ ಎಲ್ಲ ಹಾಸಿದಾಯ್ತು. ಬಂತ ನಿಮ್ಮ ಮಾವ? ನಾನು ಹೇಳಿದ್ಮೇಲೆ ಬಂದೇ ಬತ್ತಾರತ್ತೆ. ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಬಂದೇ ಬತ್ತಾರೆ ಇರಿ. ಬಂದರೆ ಸಾಕು ಬೇಗ. ನಾನು ಎಷ್ಟೋ ದಿನದಿಂದ ನನ್ನ ಗಂಡನ ಜೊತೆ ಇರಬೇಕು ಅಂತ ಅನ್ಕೋತಾ ಇದ್ದೆ. ಹಾಗೆ ಇರಲಿಲ್ಲ ಸೊಸೆ, ನಿನ್ನಿಂದ ಎಲ್ಲ ಸಾಧ್ಯ ಆಯ್ತೈತೆ. ಮಾವಯ್ಯ ಬನ್ನಿ ಮಾವಯ್ಯ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಅತ್ತೆ ಹೆಂಗೆ ನಾನು? ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಈ ಜಗತ್ತು ಓಡಾಡ್ಕೊಬಿಟ್ಟು ಬರ್ತೀನಿ. ಶಾನೆ ದಿನ ಆದ್ಮೇಲೆ ಸಿಕ್ಕೋರಲ್ಲ, ಹೊಸಿ ಸಣ್ಣದಾಗಿ ಮಾತಾಡ್ಸ್ಕೊಂಡು ಸಣ್ಣದಾಗಿ ನೋಡ್ಕೊಳ್ಳಿ, ಸರಿನಾ? ಸರಿ ಸೊಸೆ. ಮಾವ ಬನ್ನಿ ಕುಂತ್ಕ ಬನ್ನಿ ಮಾವ, ಕುಂತ್ಕ ಬನ್ನಿ ರೀ. ಬನ್ನಿ ಕುಂತ್ಕ ಬನ್ನಿ. ನಂದು ತಿಯಪ್ಪಾಯ್ತು ರೀ, ನನ್ನ ಶಾನೆ ತಿಯಪ್ಪಾಯ್ತು. ನನಗೆ ಕ್ಷಮಿಸ್ಬಿಡಿ. ನಂದು ತಿಯಪ್ಪಾಗೋಗ್ಬಿಡ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನ್ನ ಕುಂತ್ಕ ಬನ್ನಿ. ಅವಾಗೇನೋ ಗೊತ್ತಿದ್ದೇನೋ ತಿಯಪ್ ಮಾಡಿದ್ದೀನಿ. ಅವತ್ತಿಂದ ನನಗೆ ನೀವು ಸೋನ್ ಶಿಕ್ಷೆ ಕೊಡ್ತಾ ಇದ್ದೀರಾ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕುಂತ್ಕ ಬನ್ನಿ. ನಿನ್ನ ಮೇಲೆ ಈಗಲೂ ಪಾಪ ಐತೆ ನನಗೆ. ಆದರೆ ಏನೋ ಎಲ್ಲ ಬಿಟ್ಬಿಟ್ಟು ಇವಾಗ ಸರಿ ಹೋಗಿದೆಯಲ್ಲ, ಸುಮ್ಕೆ ನಾನು ಶಾನೆ ಬೇರೆ ಇಷ್ಟಪಡ್ತಾ ಇದ್ದೀಗಲ್ಲ, ಅದಕ್ಕೆ ನಿನಗೆ ನಾನು ತಡ್ಕೊಂಡು ಸುಮ್ಕಿರೋದು. ಆಯಿತು ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ನಾವು ಇನ್ನೇನು ಎಷ್ಟು ದಿನ ಬದುಕಿರ್ತೀವಿ, ನೆಮ್ಮದಿಯಾಗಿ ಬದುಕಿರೋಣ. ನೀನು ಬೇರೆ ನಾನು ಹಿಂದೆ ಬಿದ್ದುಬಿಟ್ಟಿದ್ಯಾ. ಸುಮ್ಕೆ ಹಿಂದೆ ಬಿದ್ದು ನೀನು ನೀವೇ ಬೇಕು ಅಂತ ಪಾಪ ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಿದ್ದೀಗಲ್ಲ, ಅದಕ್ಕಾದ್ರೂ ನಾನು ಕರಗಬೇಕಲ್ಲ, ಅದಕ್ಕೆ ಕರಗಿವ್ನಿ ನಾನು. ಸರಿ ಆಯಿತು. ಬಿಡು, ಇನ್ನೇನು ಹಳೇದೆಲ್ಲ ನೆನೆಸ್ಕೊಳ್ಳೋದು ಬೇಡ. ಹಳೇದೆಲ್ಲ ನೀನು ಮಾತಾಡಬೇಡ, ನಾನು ಮಾತಾಡೋಕ್ಕಿಲ್ಲ, ಸರಿನಾ? ಸರಿ ರೀ, ಆಯಿತು ರೀ. ಕುಂತ್ಕೊಳ್ರಿ ನೀವು. ನಿಮಗೋಸ್ಕರ ಅಡುಗೆ ಮಾಡಿದ್ದೆ. ಇರಿ ತಗೊಬಿಟ್ಟು ಬರ್ತೀನಿ ರೀ. ಅದಕ್ಕೆ ಎಲ್ಲರೂ ಹೇಳೋದು ಆಪ್ಷನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು. ಒಂದನ್ನೇ ನಂಬ್ಕೊಂಡಿದ್ರೆ ಕಷ್ಟ ಆಯ್ತದೆ. ಅದೇ ಇಬ್ಬಿಬ್ಬರನ್ನ ನಂಬ್ಕೊಂಡಿದ್ರೆ ಹೆಂಗಿರ್ತದೆ ಹೇಳು? ಭಾಳ ಸಂದಾಕಿರ್ತದೆ. ಯಾವತ್ತಿದ್ರೂ ಇಬ್ಬಿಬ್ಬರನ್ನ ನಂಬ್ಕೊಂಡಿರ್ಬೇಕು, ಒಬ್ಬೊಬ್ಬರನ್ನ ಯಾವತ್ತೂ ನಂಬ್ಕೋಬಾರ್ದು. ಒಬ್ಬೊಬ್ಬರನ್ನ ನಂಬ್ಕೊಂಡಷ್ಟು ತಲೆನೋವು. ಏನಾದ್ರೂ ಇಬ್ಬಿಬ್ಬರು ನಂಬ್ಕೊಂಡಿರ್ಬೇಕು. ಆ ಹೆಂಡ್ತಿ ಕೈ ಕೊಟ್ರೆ ಈ ಹೆಂಡ್ತಿ ಕೈ ಕೊಟ್ರೆ ಆ ಹೆಂಡ್ತಿ ಅನ್ನಂಗೆ ಆರಾಮಾಗಿ ಇದ್ಬಿಡ್ಬೋದು. ನಾನು ಕೂಳು ಬೇಸಾಕಕ್ಕೂ ಯೋಚನೆ ಮಾಡ್ತಿರಲ್ಲ ನಾನು ಏನ್ರು. ಪಾಪ ಇವಳೇನೋ ಕೂಳು ಬೇಸಾಕ್ತಾವಳ, ನನಗೆ ಖುಷಿ ಕೊಡ್ಬೇಕು ನಾನೇನೆ. ರೀ ನೀವು ಹೊಟ್ಟೆ ತುಂಬ ಊಟ ಮಾಡಿ. ನಿಮಗೋಸ್ಕರ ಅಂತ ನೀವು ಮಾಡಿರೋದು ನನ್ನ ಸಾರ. ತಿನ್ನಿ ನೀವು. ಆಹಾ ನನಗೋಸ್ಕರ ಮೀನು ಸಾರು ಎಲ್ಲ ಮಾಡ್ಬಿಟ್ಟಿದ್ಯಾ? ಘಮ 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 ಅಂತ ಐತೆ. ಎಷ್ಟು ದಿನ ಆಗಿತ್ತು ತಿಂದು ಅಂತ ಅನ್ನಿಸ್ತೈತೆ ನನಗಂತೂ. ಅಬ್ಬಬ್ಬಾ, ಆಹಾ ರುಚಿಯಾದ ಊಟ. ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು. ನಿಮಗೋಸ್ಕರ ಅಂತಾನೆ ಪೆಸಲ್ಲಾಗಿ ಮಾಡಿರೋದು. ತಿನ್ನಿ. ಇದೇ ನಮ್ಮಮ್ಮ ಈ ಅಪ್ಪನ ಬೇರೆ ಕರ್ಕೊಬಿಟ್ಟು ಬಂದು ಒಳಗಡೆ ಬೇರೆ ಕೂಸು ಊಟ ಬೇರೆ ಆಗ್ತೈತೆ. ಮೀನು ಸಾರ ಯಾವಾಗ ಮಾಡಿದ್ಯಮ್ಮ? ಮೀನು ಸಾರನ ಅಮ್ಮ ಅಮ್ಮ ಮಗನೇ. ಅಮ್ಮ ಏನಮ್ಮ ಈ ಅಪ್ಪನ ಕರ್ಕೊಬಿಟ್ಟು ಬಂದು ಕೂರಿಸಿದ್ಯಲ್ಲ? ಈ ಅಪ್ಪನ ಸವಸ ಬೇಡ ಅಂತ ಅವತ್ತೇ ಬಿಟ್ಬಿಟ್ವಿ ತಾನೆ ನಾವು. ಈ ಅಪ್ಪ ಬೇಡ, ಈ ಅಪ್ಪನ ಸವಸ ಏನೂ ಬೇಡ ಅಂತೇಳಿ ಮತ್ತೆ ಯಾಕ ಮತ್ತಿರು ಕರ್ಕೊಬಿಟ್ಟು ಬಂದಿದ್ದೀವಿ ಅಪ್ಪನ? ಅಮ್ಮ ನೋಡು, ನಮಗೆ ತಲೆ ಕೆಡಿಸ್ಬೇಡ ನೀನು. ನನಗೇನು ಸುಮ್ಮನೆ ತಲೆ ಕೆಟ್ಟಿಲ್ಲ ಇವಾಗ ಹಿಂಗೆ ಕರ್ಕೊಬಿಟ್ಟು ಬಂದು ಕೂರ್ಸಕ್ಕೆ. ನೋಡು, ನಮಗೆ ತಂದಾಕೋರು ಯಾರೂ ಇಲ್ಲ. ನೀನು ನೋಡಿದ್ರೆ ನಾಲ್ಕು ನನ್ನ ಮಗ 10 ರೂಪಾಯಿದು ಏನು ತಂದಾಗ್ತಿಲ್ಲ. ಇವರಾದ್ರೂ ನನಗೆ ತಂದು ಊಟ ಏನಾರ ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನಿನಗೆ ಹೊಂದ್ಕೊಂಡು ಹೋಗಿ ಮಾತಾಡಿಸ್ತಿರೋದು. ಸುಮ್ಕಿಲ್ಲ ಮಗ, ನೀನು ಎಲ್ಲದಕ್ಕೂ ಕೊಳ್ಳಿ ಹಾಕ್ಬೇಡ. ಆಮೇಕಿಂದ ನೀನು ಮೊದಲೇ ಸರಿ ಇಲ್ಲ. ದದ್ವದಿಮ್ಮ ಇದ್ದಂಗೆ ನೀನಂತೂ ನೋಡು, ಸುಮ್ಕಿರೋದು ಕಲ್ತ್ಕೊಬಿಡು. ಉಣ್ಣಕ್ಕನ ತಂದಾಗ್ತಾನಲ್ಲ ಅಂತ ಖುಷಿ ಪಡ್ತೀನಿ ನಾನಂತೂ. ನೋಡು, ಈಗ ಅದೆಲ್ಲ ಯಾಕೆ? ಒಂದು ನೀನು ಕೆಲ್ಸಕ್ಕೆ ಹೋಗಿ ಸಂದಾಗ ತುಡಿ. ಆಮೇಕಿಂದ ಇವೇನು ಸಾವಾಸ ಬಿಟ್ಬಿಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಇದ್ಬಿಡು ನೀನು. ಉಣ್ಣಕ್ಕೆ ಹೆಂಗೋ ನಾನು ನನ್ನ ಸೊಸೆ ಇಬ್ಬರು ಸೇರ್ಕೊಂಡು ಉಣ್ಣಕ್ಕೆ ಹೆಂಗೋ ಹೊಂದಿಸ್ಕೊತಾ ಇದ್ದೀವಿ. ಹೊಂದಿಸ್ಕೊಳಕ್ಕೆ ಬಿಟ್ಬಿಡು ಸುಮ್ಮನೆ. ಏನು ಬಿಟ್ಬಿಡ್ಬೇಕು, ಏನು ಕತೆಯೋ ನಾ ಕಾಣೆ ಹೋಗತ್ತಾಗೆ. ಏನು ಬಿಟ್ಬಿಡ್ಬೇಕು? ಏನು ಬಿಟ್ಬಿಡ್ಬೇಕು ಹೇಳು? ನಾನು ತಂದಾಕಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಆಡ್ಕೊತಾ ಇದ್ದೀರಾ ನೀವು? ಹೌದು, ನಾನೇನು ಗಂಡಸೆ ಎಲ್ಲ ನಂಗೆ ನೋಡ್ತಾ ಇದ್ದೀರಲ್ವ ನೀವು? ತಂದು ಹಾಕ್ತೀನಿ ನೋಡ್ತಾ ಇರು. ಅವಾಗ ನೀವೇನೇ ಮಾತಾಡ್ತೀರಾ. ತಂದು ಹಾಕಿದಾಗ ನೋಡು, ಸುಮ್ಕೆ ನನಗೆ ಬಿ ಪಿ ರೈಸ್ ಎಲ್ಲ ಮಾಡಿಸ್ಬೇಡ ನೀನು. ಏನೋ ಹೋಗ್ಲಿ, ಮೀನು ಸಾರು ಯಾವಾಗ ಮಾಡಿದೆ? ಘಮ ಅಂತ ಐತಲ್ಲ, ಮಗಂಗೆ ಇಕ್ತಿದ್ದಂಗೆ ಗಂಡಂಗೆ ಇಕ್ತಿದ್ದೀಗಲ್ಲ, ಲೆಕ್ಕ ಹಾಕು. ನಾನು ಇಷ್ಟು ದಿನ ನಾನು ಇದ್ದೊಂದು ಲೆಕ್ಕೋಕ್ಕಿಲ್ಲ ನಿಂಗೆ. ಇವಾಗ ಬಂದಿರೋ ವಯ್ಯ ಲೆಕ್ಕೋಕ್ಕಾಗೋಗ್ಬಿಟ್ನಾ? ಮಾಡಿರೋದಲ್ಲ ಕಣ, ಹೋಟ್ಲುದು. ನೀನು ಸುಮ್ಕಿರು. ನೀನು ಎಂಟನೇ ತಂದು ಕೊಟ್ಟಿದ್ದು. ಇಕ್ಕೊಂಡಿರು ಅಂತ ಹೇಳ್ಬಿಟ್ಟು ಮಾವು ಬತ್ತನ್ನು ಕೊಡು ಅಂತ. ಈಗ ನೀನು ಸುಮ್ಮನೆ ಹೋಗೋದು ಕಲಿ. ನಾನು ಹೆಂಗೋ ನೈಸ್ ಮಾಡಿಬಿಟ್ಟು ಹೆಂಗೋ ಏನು ಬೇಕೋ ಮನೆಗೆ ಅದನ್ನು ಮಾಡ್ಕೊತೀನಿ. ನೀನು ಹೋಗೋದು ಕಲಿ. ಮೊದಲು ಹೋಗಿ ನೀನು ಯಾಶಿನ ಇನ್ನೊಂದ್ಸಲ ಸಮಾಧಾನ ಮಾಡ್ಬಿಟ್ಟು ಬಾ ಹೋಗು. ಮೊದಲೇ ಮುನಿಸ್ಕೊಂಡು ಕುಂತಿರ್ತಾಳೆ ಅವಳು, ಗೊತ್ತಲ್ಲ, ಮೊದಲೇ ಶಾನೆ ಕೋಪ ಅವಳಿಗೆ. ಹೋಗೋವಳನ್ನ ಮಾತಾಡ್ಸ್ಕೊಂಡು ಬಾ ಹೋಗು. ಇಲ್ಲ ಒಂದು ಹೆಚ್ಚಪ್ಪ ಅಪ್ಪನ ಚೆನ್ನಾಗಿದೆಯಾ ಅಂತ ಮಾತಾಡ್ಸ್ಬಾ ಇಲ್ಲಿ ಬಾರ್ಲಾ. ನಾನು ಮಾತಾಡ್ಸಕ್ಕಿಲ್ಲ. ನಾನೇನು ಮಗಲ್ಲ ಅಂತ DNA ಪರೀಕ್ಷೆ ಮಾಡಿಸಿದ್ರೆ ಈ ಅಪ್ಪನ ನಾನು ಯಾಕೆ ಬಂದು ಮಾತಾಡಿಸ್ಲಿ? ನಾನು ಮಾತಾಡ್ಸಕ್ಕಿಲ್ಲ ನಾನು. ಈ ಕೊಬ್ಬು ಗಿಬ್ಬು ಎಲ್ಲನೂ ಕೈಯ ಕಾಸಿದ್ದಾಗ ಅಷ್ಟೇ ನಿನ್ನ ಕೊಬ್ಬು. ಕೈಯ ಕಾಸಿಲ್ಲ ಅಂತ ಹೇಳಿದ್ರೆ ಅದೇನೋ ಅಂತಾರಲ್ಲ, ಹಮ್ಮಿಕೊಂಡು ಬಗ್ಬೇಕಾಯ್ತದೆ.
ಇವನಿಗೆ ಏನು ಗೊತ್ತಿಲ್ಲ ಅಂದ್ರೆ ದುರಂಕಾರಕ್ಕೇನು ಕಮ್ಮಿಲ್ಲ ನಿಂಗೆ. ಹೋಗ್ಲಾ ಮುದೇವಿ ಹೋಗು. ಹೋಗಿ ನೀನು ಎಂಡ್ರಗಳನ್ನ ಸಮಾಧಾನ ಮಾಡು. ನಾನು ಹೆಂಗೋ ಉಣ್ಣಕ್ಕೆ ಹೆಂಗೆ ಹೊಂದಿಸ್ಕೋಬೇಕು ಅಂತ ಯೋಚನೆ ಮಾಡ್ತೀನಿ ಹೋಗು. ನೀನಂತೂ ಉಣ್ಣಕ್ಕೆ ಹೊಂದ್ಸಕ್ಕಿಲ್ಲ, ನಾವನ್ನ ಹೊಂದಿಸ್ಕೊತೀವಿ. ನನಗೂ ಒಂದು ಟೈಮ್ ಬರ್ತದಮ್ಮ, ನೋಡ್ಕೊತೀನಿ. ಹಾ 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 ಹಾ, ರುಚಿಯಾಗಿ ಮಾಡಿದ್ಯಾ. ಯಾವ ಹೋಟ್ಲಾಗೂ ಇಷ್ಟು ಚೆನ್ನಾಗಿ ಮಾಡೋಕ್ಕಿಲ್ಲ ಅನಿಸ್ತದೆ, ಅಷ್ಟು ಚೆನ್ನಾಗಿ ಮಾಡಿದ್ಯಾ. ಈ ನಡುವೆ ಅಡುಗೆ ಮಾಡೋದೆಲ್ಲ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ. ಹ್ಞೂ, ಪರವಾಗಿಲ್ಲ. ಸುಮಾರು ವರ್ಷ ಆಯಿತು ನಿನ್ನ ಕೈ ರುಚಿ ತಿಂದು, ನಿನ್ನ ಕೈಯಾರ ಅಡುಗೆ ತಿಂದು ಸುಮಾರು ವರ್ಷಗಳೇ ನೀನು ಆಗೋಗ್ಬಿಡ್ತು. ಅದಕ್ಕೆ ನೀನು ಹಬ್ಬಬ್ಬಬ್ಬ. ಏನು ರುಚಿಯಾಗಿ ಮಾಡ್ತೀಯ ಅಂತಂದರೆ ಬಿಡು. ನನ್ನ ಹೆಂಡತಿ ವೇಸ್ಟ್ ಅವಳಂತೂ, ಏನು ಮಾಡೋಕ್ಕಿಲ್ಲ ಮುಟ್ಟಕ್ಕಿಲ್ಲ ಅವಳಂತೂ. ಅಯ್ಯೋ, ನಾನು ನಿಮಗೋಸ್ಕರ ಅಂತಲೇ ಮಾಡಿದ್ದು. ಅಯ್ಯೋ ನಮಗೂ ಕಷ್ಟ. ಏನಂತ ಹೇಳ್ಕೊಳ್ಳೋಣ. ಈ ನನ್ನ ಮಗವನ್ನೆಲ್ಲ ದುಡಿಯೋಕ್ಕಿಲ್ಲ, ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ, 10 ಪೈಸದ ಕೆಲಸ ಮಾಡೋಕ್ಕಿಲ್ವಾ. ಅಯ್ಯೋ ನನ್ನ ಸೊಸೆನೋ ನಾವು ಯಾರನ್ನ ದುಡಿಬೇಕು ಮಾಡಬೇಕು. ಇನ್ನೂ ನಮ್ಮ ಮನೆಗೆ ದುಡಿಯೋ ಗಂಡಸೇನಾರ ಇದ್ಬಿಟ್ಟಿದ್ರೆ ಇನ್ನೂ ವೆರೈಟಿ ಅಡುಗೆಗಳು ಮಾಡ್ಬಿಟ್ಟು ಬಡಿಸ್ಬಿಡ್ತಾ ಇದ್ದೆ. ಆದರೆ ಏನು ಮಾಡ್ತೀರಾ, ನಮ್ಮ ಟೇಮೇ ಸರಿ ಇಲ್ವಲ್ಲ. ಟೇಮ್ ಸರಿ ಇಲ್ದಿರೋದಕ್ಕೆ ಹಿಂಗೆಲ್ಲನೂ. ಅಯ್ಯೋ ಟೇಮ್ ಸರಿ ಇದ್ಬಿಟ್ಟಿದ್ರೆ ಹೆಂಗೋ ಆಗೋಗ್ಬಿಟ್ರೆ ಇಷ್ಟೊತ್ತಿಗೆ. ಹ್ಞೂ, ಬಿಡಿ ನೀವು ತಿನ್ನಿ. ನಿಮಗೋಸ್ಕರ ಅಂತ ನೀವು ಮಾಡಿರೋ ಅಡುಗೆ ಅಲ್ವಾ, ನೀವು ಹೊಟ್ಟೆ ತುಂಬ ತಿನ್ನಬೇಕು, ನೀವು ತಿನ್ನಿ. ನೋಡು, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನೋ ಒಂದು ಮಾಡಿದ್ರೆ ಆಯಿತು. ಎಲ್ಲರ ಜೀವನನೂ ಕಷ್ಟನೇ. ನಾನು ಕಷ್ಟದಿಂದನೇ ಬಂದಿರೋದು, ಎಲ್ಲರೂ ಕಷ್ಟದಿಂದನೇ ಬಂದಿರೋದಲ್ವಾ. ಏನೋ ಒಂದು ಮಾಡೋಣ ಬಿಡು. ಜೀವನದಕ್ಕೆ ಏನೋ ಒಂದು ಮಾಡ್ಕೋಬೇಕು. ಹೆಂಗೋ ಮತ್ತೆ ನಿನ್ನ ಹತ್ರ ಬರ್ತೀನಿ, ಕುಂತ್ಕೊಂಡು ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನಂತೂ. ನನಗಂತೂ ಏನು ಅಂತ ಬರ್ತೀನಿ ಅನ್ನೋ ಇದು ಇರಲಿಲ್ಲ. ಏನೋ ಹಣೆ ಬರಹದಾಗೆ ಮತ್ತೆ ನೀನು ಸೇರಬೇಕು ಅಂತ ಇತ್ತೋ ಏನೋ. ಹೆಂಗೋ ಬಿಡು, ನೀನೇ ಮೊದಲನೇ ಹೆಂಡ್ತಿ ಅಲ್ವಾ. ಹೆಂಗೋ ಜೊತೆಗೆ ಬಂದಿದ್ದೀನಿ. ಆ ಹೆಂಡ್ತಿಗೆ ನನ್ನ ಮ್ಯಾಲಾಗಲೇ ಬೇಜಾರು ಬಂದ್ಬಿಟ್ಟೈತೆ. ಜೊತೆಗಿದ್ದೀನಲ್ಲ ಯಾವಾಗೂ, ಅದಕ್ಕೆ ಬೆಲೆ ಇಲ್ಲ ನನಗೆ. ಅದಕ್ಕೆ ಬಡ್ಡಿನ ಬಿಟ್ಬಿಟ್ಟು ಬಂದಿದ್ದು ನಾನು. ಹೊಲ್ದ ಹತ್ರನೇ ಇರ್ತೀನಲ್ವಾ, ಆದ್ರೂ ಬಂದು ಮಾತಾಡ್ಸೋಕ್ಕಿಲ್ಲ ನನ್ನ. ಉಣ್ಣಕ್ಕೆ ಕಳ್ಸೋಕ್ಕಿಲ್ಲ ಅಂತ ನನಗೆ. ಅಯ್ಯೋ, ಇನ್ನು ಏನೇನು ನೋಡಬೇಕು ಈ ಕಣ್ಣಾಗೆ. ನನ್ನ ಸೊಸೆಯವರೆಲ್ಲ ಒಳ್ಳೆಯರು, ನೋಡ್ಕೋತಾರೆ. ಆದರೆ ನನಗೆ ನಮ್ಮ ಮನೆಗಿರೋಕ್ಕೆ ಇಷ್ಟ ಇಲ್ಲ. ಎಲ್ಲ ಬಿ ಎಸ್ ಹೋಗ್ಬಿಟ್ಟಿದ್ದೀನಿ ನಾನಂತೂ. ಇನ್ಮೇಲೆ ನೀವೇನಕ್ಕೂ ತಲೆ ಕೆಡಿಸ್ಕೊಬಾರ್ದು ನೀವು, ಸರಿನಾ. ನಾನು ನೋಡ್ಕೊತೀನಿ ರೀ ಎಲ್ಲನೂ. ನಿಮ್ಗೆ ಊಟ ಬಟ್ಟೆ ಹಾಕ್ಕೊಡೋದ್ರಿಂದ ಹಿಡಿದು ನಿಮ್ಮ ಮೈ ಉಜ್ಜೋದು ಸ್ನಾನ ಮಾಡಿಸೋದ್ರಿಂದ ಹಿಡಿದು ಎಲ್ಲ ನಾನೇ ನೋಡ್ಕೊತೀನಿ, ಸರಿನಾ. ಯಾವಾಗ ನೀವು ಜಮೀನಾಗೆಲ್ಲ ಕೆಲಸ ಮಾಡಿಸ್ತಿದ್ದೀರಲ್ಲ, ಮಾಡಿಸ್ಕೊಂಡು ಮನೆಗೆ ಒಂಚೂರು ತಂದು ಹಾಕ್ಬಿಟ್ರೆ ಸಾಕು. ಇನ್ನೇನು ಬೇಡ ನನಗಂತೂ. ಎಲ್ಲ ಒಂದು ಕಡೆಯಿಂದ ನಾನೇನೇ ನೋಡ್ಕೊತೀನಿ. ನಿಮ್ಮ ಊಟ ಬಟ್ಟೆ ಎಲ್ಲ ನೀವೇನು ಯೋಚನೆ ಏನೇ ಮಾಡೋಕೆ ಹೋಗ್ಬೇಡಿ, ನಾನು ನೋಡ್ಕೊತೀನಿ ಅಷ್ಟೇನೆ. ಭಾಳ ಖುಷಿ ಆಗ್ತೈತೆ ನಿನ್ನ ಪ್ರೀತಿ ನೋಡ್ಬಿಟ್ಟು. ಆಯಿತು ಬಿಡು, ಇನ್ಮೇಲೆ ಹೆಂಗೋನು ಜೊತೆಗಿರೋಣ. ಅವಳ ಕತೆನೇ ಬೇಡ ನನಗೆ. ಉರ್ಕಂತಾಳೆ ಒಂಚೂರು, ನಾನು ನಿನ್ನ ಜೊತೆ ಇರೋದಕ್ಕೆ. ಉರ್ಕೊಂಡ್ಲಿ ಬಿಡು. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ಉರ್ಕೊಂಡು ಹೋಗ್ಲಿ. ಇನ್ನೇನು ನಾನು ಏನು ಮಾಡಂಗವಳೆ. ಯಾವಾಗ ಹೊಲ್ದ ಹತ್ರ ಬಿದ್ದಿದ್ರು ಕ್ಯಾರೆ ಅಂತ ಮಾತಾಡ್ಸೋಕ್ಕಿಲ್ಲ. ಇವಾಗ ನಿನ್ನ ಜೊತೆ ಬಿದ್ದಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಇನ್ನೇನು ಮಾಡ್ದೋಳು ನನ್ನ. ಏನೂ ಮಾಡೋದಿಲ್ಲ. ಹಾಂ, ಹೌದಲ್ವಾ. ನೀವು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಬಿಡಿ. ಅವರೆಲ್ಲ ಏನೋ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗವ್ರೆ. ಮಗ ಚೆನ್ನಾಗಿ ದುಡಿತಾನೆ, ಸೊಸೆ ಬೇರೆ ಅಡ್ಡ ಹಾಕ್ಬಿಟ್ರು, ಅವಳು ದುಡಿತಾಳೆ. ಅವಳಿಗೆ ಏನು ನಿಮ್ಮ ಅವಶ್ಯಕತೆ ಇಲ್ಲ. ಆದರೆ ನನಗೆ ನಿಮ್ಮ ಅವಶ್ಯಕತೆ ಶಾನೇ ಐತೆ. ನೀವು ನನ್ನ ಜೊತೆ ಇದ್ದರೆ ನಾನು ಖುಷಿಯಾಗಿರ್ತೀನಲ್ವೇ. ಅದಕ್ಕೆ ಅಲ್ವಾ ಹೇಳಿದ್ದು, ನಾನು ನಿನ್ನ ಜೊತೆ ಖುಷಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಇನ್ಮೇಲೆ ಇರ್ತೀನಿ ಬಿಡು, ತಲೆ ಕೆಡಿಸ್ಕೊಬೇಡ. ಹ್ಞೂ, ಸರಿ. ನೀವು ಫಸ್ಟ್ ಊಟ ಮಾಡಿ. ಒಂಚೂರು ಅನ್ನ ಬೇರೆ ತಗೊಬಿಟ್ಟು ಬರ್ತೀನಿ. ನೀವು ಊಟನೇ ಮಾಡ್ತಿಲ್ಲ, ಬರೀ ಮಾತಾಡೋದೇನೇ ಆಯಿತು. ಹೊಟ್ಟೆ ತುಂಬ ತಿನ್ನಿ ಫಸ್ಟು. ಹಾಂ ಹಾಂ, ತಿಂತೀನಿ.